LIC of India presents Union Budget 2025. Co-presented by Sensodyne. Co-powered by SBI, the banker to every Indian. LIC Housing Finance Limited. Associate sponsored by KCC Limited, Ambuja Cement. ಮತ್ತೆ ಹನುಮಂತನವರು ಹೇಳ್ತಾ ಇದ್ರು ಇದು ಈ ಸಾಮಾನ್ಯ ಜನರಿಗೆ ಯಾವ ಲಾಭವೂ ಇಲ್ಲ ಅಂತ ಹೇಳಿ ಹನುಮಂತನವರೇ ಯಾಕೆ ಮೌನ ಆಗ್ಬಿಟ್ರಿ? ಐ ವಿಲ್ ಕಮ್ ಬ್ಯಾಕ್. He will have his own thing. ಸಾಮಾನ್ಯ ಜನರಿಗೆ ಅನುಕೂಲ ಆಗೋದು ಯಾವಾಗ ಅಂತ ಅಂದರೆ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ವಿಚಾರ ಹೇಳಿದ್ರು ಅವರು. ಐ ಸ್ಟ್ಯಾಂಡ್ ಬೈ ದಟ್. ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ನಿಮ್ಮ ಬಜೆಟ್ನಲ್ಲಿ ಸಾಮಾನ್ಯ ಜನರಿಗೆ ಗ್ಯಾರಂಟಿ ಸಿಗಬೇಕು. ಎಸ್, ವಿ ಆರ್ ಗೋಯಿಂಗ್ ಟು ಗೆಟ್ ಎಂಪ್ಲಾಯ್ಮೆಂಟ್, ಈ ಲೈನ್ಸಲ್ಲಿ ಸಿಗುತ್ತೆ, ಈ ರೀತಿಯ ಇನಿಷಿಯೇಟಿವ್ನಿಂದ ಸಿಗುತ್ತೆ, ಅಂಥ ಇನಿಷಿಯೇಟಿವ್ ಬಜೆಟ್ನಲ್ಲಿ ಇದೆ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎರಡನೇದು, ಈಗಾಗಲೇ ನಮ್ಮ ಅಗ್ರಿಕಲ್ಚರ್ ಸೆಕ್ಟರು ಬಿಗ್ ಕಾಂಟ್ರಿಬ್ಯೂಷನ್ GDPಗೆ ಮಾಡ್ತಾಯಿದೆ. ನಾನ್ ಅಗ್ರಿಕಲ್ಚರ್ ಸೆಕ್ಟರು ಈ ದೃಷ್ಟಿಯಿಂದ ಏನೇನು ಮಾಡುತ್ತೆ, ಮತ್ತು ಇಟ್ ಡಿಪೆಂಡ್ಸ್ ಆನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಲ್ಸೋ. ನಮ್ಮ ಮಾರ್ಕೆಟಿನ ಮೇಲೆ ನಿಲ್ಲೋದಿಲ್ಲ ಅದು. ಆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನೇನು ತೊಂದರೆಗಳಿವೆ ಅನ್ನೋದನ್ನು ನಮಗೆ ಈಗಾಗಲೇ ಕಾಣಿಸ್ತಿದೆ. ಒಂದು, ಟ್ರಂಪ್ ಆಗಲೇ ಇನಿಷಿಯೇಟ್ ಮಾಡಿದ್ದಾರೆ ನಿಮ್ಮ ವಿರುದ್ಧ ಏನೇನು ಮಾಡಬೇಕು ಅಂತೇಳಿ. ನಾಟ್ ಓನ್ಲಿ ಇಂಡಿಯಾ, ಅಕ್ರಾಸ್ ದ ವರ್ಲ್ಡ್. ಅವ್ರದ್ದು ಬಾಂಗ್ಲಾದೇಶದಲ್ಲಾಗಿರೋ ರಿಸೆಷನನ್ನು ಅವ್ರು ಹೇಳಿದ್ರು, ಯಾವಗಳಿಗೆಲ್ಲಾದರೂ ಅದು ರಿಕವರ್ ಆಗಬೇಕು. ಯಾಕೆಂದರೆ ಅದು ಅದನ್ನು ಹೇಳ್ತೀನಿ. ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ಬಾಂಗ್ಲಾದೇಶದ ವಿಚಾರ ಹೇಳ್ತಿದ್ದೀನಿ ನಾನು. ಅವ್ರ ಲೈಫ್ ಲೈನ್ ಅದು ಏನೋ ಗಾರ್ಮೆಂಟ್ ಇಂಡಸ್ಟ್ರಿ. ಯಾರೂ ಲೈಫ್ ಲೈನನ್ನು ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈಗ ಪೊಲಿಟಿಕಲ್ ಅಸ್ಥಿರತೆ ಇದೆ, ಆ ರಾಜಕೀಯ ಅಸ್ಥಿರತೆ ಅವ್ರನ್ನ ಸ್ವಲ್ಪ ಡೌನ್ ಸೈಡ್ ಮಾಡಿರ್ಬೋದು ಅದನ್ನು, ಆದರೆ ಅವ್ರ ಲೈಫ್ ಲೈನನ್ನು ಜನ ಬಿಟ್ಕೊಡಕ್ಕೆ ತಯಾರಾಗೋದಿಲ್ಲ. ಅವ್ರು ಖಂಡಿತ ರಿಕವರ್ ಆದರೆ ನಾವು ಅವ್ರನ್ನ ಫೇಸ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ನಂಬಿಕೆ ಬರುವಂಥದ್ದು ಕಷ್ಟ ಅಂತ ಅನಿಸ್ತಾ ಇದೆ ಸದ್ಯ. ಅಲ್ಲಲ್ಲ, ಈ ಬಜೆಟ್ ಇನಿಷಿಯೇಟಿವ್ಸ್ ಇಲ್ಲ ಅಂತ ಭಾರತದ ದೃಷ್ಟಿಯಿಂದ ಬಾಂಗ್ಲಾದೇಶ್ ಬೇಗ ಚೇತರಿಕೆ ಆಗಲಿ ನಾನು ಅದನ್ನ ಹೇಳ್ತಿದ್ದೀನಿ. ಅದಕ್ಕಿನ್ನೂ ಮುಂದೆ ಹೋಗಿ ಅದು ಅವರ ಇಡೀ ದೇಶದ ಜನರ ಜೀವನಾಡಿ ಆಗಿರೋದ್ರಿಂದ ಅದು ರಿಕವರ್ ಆಗುತ್ತೆ. ಯು ಕೆನಾಟ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆಮೇಲೆ ಅವರು ಬದುಕಬೇಕು. ಪಕ್ಕದಲ್ಲಿರೋ ಜನ ನಮ್ಮ ದೇಶ ಬಿಟ್ಟು ಪರದೇಶ ಆದ್ರೂ ಕೂಡ ಅವರೆಲ್ಲರೂ ಬದುಕಬೇಕು ಅಂತ ಅನ್ನೋದೇ ನಮ್ಮ ದೇಶದ ನಿಜವಾದ ಎಕಾನಮಿ ನಿಲ್ಲೋದಕ್ಕೆ ಸಾಧ್ಯ ಆಗೋದು, ಗಟ್ಟಿ ಆಗೋದಕ್ಕೆ ಸಾಧ್ಯ ಆಗೋದು. ಅವ್ರು ಪೂರ್ತಿ ಸತ್ತೋಗ್ಬಿಡ್ತಾರೆ ಅಥವಾ ನಿರ್ನಾಮ ಆಗುತ್ತೆ ಇಂಡಸ್ಟ್ರಿ. ಅಲ್ಲಲ್ಲ, ಇಂಡಸ್ಟ್ರಿ ನಿರ್ನಾಮ ಆಗುತ್ತೆ, ಅದು ನಮಗೆ ಲಾಭ ಆಗುತ್ತೆ ಅಂತ ಬಯಸೋದು ಇಟ್ ಇಸ್ ನಾಟ್ ಎ ಗುಡ್. ನಾನು ಹೇಳ್ತಿರೋದು ಈಗ ದಟ್ ಆ ಇಂಡಸ್ಟ್ರಿ ಒಂದು ಭಾರತ ಮತ್ತು ಬಾಂಗ್ಲಾದೇಶ ಎರಡರ ಸಾಮಾನ್ಯ ಜನರ ಜೀವನಾಡಿ, ಅದು ಲೈಫ್ ಲೈನ್. ಅದನ್ನ ಹೇಳ್ತಿದ್ದೀನಿ. ಹೇಳಿದ ಪಾಯಿಂಟ್ ಕರೆಕ್ಟ್. ಯಾಕಂದ್ರೆ ಈಗ ಅವರು ಚೆನ್ನಾಗಿರ್ಲೇಬೇಕು. ಇಲ್ಲ ಏನಾಗುತ್ತೆ ಅಂತಂದ್ರೆ ಈಗ ಕೆಲಸ ಕಾರ್ಯಗಳಿರ್ಲಿಲ್ಲ ಅಂದ್ರೆ ಯುವಕರು ಬೇರೆ ಹಾದಿ ಹಿಡಿದು ಬಿಡ್ತಾರಲ್ಲಿ. ಅದ್ರ ಭಾರ ಬೀಳೋದು ಇಂಡಿಯಾದಲ್ಲೇ ಈಗಾಗಲೇ ಬೀಳ್ತಾ ಇದೆ. ಅಲ್ಲ, ಬದುಕದ್ ಬಿಟ್ಟು ಅವ್ರನ್ನ ಬರೀ ತದಕದೇ ಆಗೋಗ್ಬಿಡ್ತದೆ. ನಮ್ ಬದುಕು ಅದು ಯಾರ ಜೀವನವು ಸ್ಥಿರವಾಗಿರೋದಕ್ಕೆ ಬಿಡೋದಿಲ್ಲ. ಅದು ಕರೆಕ್ಟ್. ವೆದರ್ ಇಟ್ ಇಸ್ ಇಂಡಿಯಾ ಆರ್ ಬಾಂಗ್ಲಾದೇಶ್. ಯುರೋಪ್ ಆದ್ರೂ ಹೋಗಿ, UK ಗಾದ್ರೂ ಹೋಗಿ, ಯಾವ್ದಾದ್ರು ಒಂದು ದೊಡ್ಡ ಬಟ್ಟೆ ಸ್ಟೋರ್ಗೆ ಹೋಗಿ, ಅಲ್ಲಿ ಸಿಗೋ ಅಂತ ಮೆಟೀರಿಯಲ್ ಎಲ್ಲ ಮೇಡ್ ಇನ್ ಬಾಂಗ್ಲಾದೇಶ್. ಫಾರ್ ಎಕ್ಸಾಂಪಲ್, ಪ್ರೈಮಾರ್ಕ್ ಅಂತ ಒಂದು ಲಾರ್ಜ್ ಸ್ಟೋರ್ ಇದೆ. ಅಲ್ಲಿ ನೀವು ಯಾವ ಬಟ್ಟೆ ತಗೊಂಡ್ರು ಮೇಡ್ ಇನ್ ಬಾಂಗ್ಲಾದೇಶ್. ಅಲ್ಲಿ ಒಂದು ಪೌಂಡ್ಗೆ ಒಂದು ಟೀ ಶರ್ಟ್ ಸಿಗುತ್ತೆ. ಒಂದು ಪೌಂಡ್ ಎಷ್ಟು? ಅವನೊಂದು ಟೀ ಶರ್ಟ್ ತಗೊಂಡು ಇನ್ನೊಂದ್ಸರಿ ಹಾಕಲ್ಲ ಅಂದ್ರೆ ಅಷ್ಟು ಚೀಪ್ ಇದೆ ಅದು. ಆಮೇಲೆ ತುಂಬಾ ದೊಡ್ಡ ಟೆಕ್ಸ್ಟೈಲ್ ಫ್ಯಾಕ್ಟರಿಗಳಿದಾವೆ, ಅಷ್ಟು ಮುಚ್ಚೋಗ್ಬಿಟ್ಟಿದ್ದಾವೆ. ಇದು ನಾನು ಹೇಳ್ತಾ ಇರೋದು ಅದರಿಂದ ಹೇಳ್ತಾರಲ್ಲ, ಪಕ್ಕದ ಮನೆ ಬೆಂಕಿ ಹಿರೋದು ಆ ಕಲ್ಚರಲ್ಲಿ ಹೇಳ್ತಿರೋದಲ್ಲ. ಈ ಬಿಸ್ನೆಸ್ ನಲ್ಲಿ ಬಿಟ್ರೆ ನಾನ್ ತಗೊಳ್ಳಿಲ್ಲ ಅಂದ್ರೆ ಇನ್ನೊಬ್ರು ತಗೋತಾರೆ. ಹೆಲ್ತ್ ಸೆಕ್ಟರ್ ಏನ್ ವಿಚಾರ ಅಥವಾ ಒಂದ್ ಹಂತಲ್ಲಿ ಕೆಲವೊಂದ್ ಕಡೆ ವಿಶ್ಲೇಷಣೆ ಆಗ್ತಾ ಇತ್ತು. ಹೆಲ್ತ್ ವಿಚಾರವಾಗಿ ಸೆಸ್ ಹಾಕ್ಬೇಕು. ಒಂದು ಕ್ಯಾನ್ಸರ್, ಅದು ಡೇ ಕೇರ್ ಸೆಂಟರ್ ಗಳನ್ನ ಪ್ರತಿ ಜಿಲ್ಲಾಸ್ಪತ್ರೆಯಲ್ಲಿ ಆರಂಭ ಮಾಡ್ಬೇಕು. ಯಾಕಂದ್ರೆ ಕ್ಯಾನ್ಸರ್ ತೀರಾ ಜಾಸ್ತಿ ಆಗ್ತಿದೆ. ನಂಬರ್ 1. ನಂಬರ್ 2, ನಾನು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಏನ್ ವಿಚಾರ ಅಂತ ಅದರಲ್ಲೂ ಲಕ್ಷದ್ವೀಪ ಹಾಗೆ ಗೋವಾ. ನಾವು ಗೋವಾದಲ್ಲಂತೂ ಈ ಸಲ ಬಹಳ ಅಂದ್ರೆ ಬ್ಯಾಂಕಾಕ್ ಹೋಗ್ಬೋದು ಗೋವಾ ಹೋಗಿತ್ತ ಅಂತ ಹೇಳ್ಕೊಂಡು ಖಾಲಿ ಹೊಡಿತಾ ಇರುವಂತ ನೋಡ್ತಾ ಇದ್ವಿ. ಆಮೇಲೆ ಪ್ರವಾಸೋದ್ಯಮ ತನ್ನದೇ ಆದಂತ ಒಂದು ಔದ್ಯೋಗಿಕ ಸೊ ಅದು 250 ಪ್ರವಾಸೋದ್ಯಮ ಸೆಂಟರ್ ಗಳನ್ನ ಐಡೆಂಟಿಫೈ ಮಾಡಿ. ಎಲ್ಲದಕ್ಕಿಂತಲೂ ನಿಮ್ಗೆ ಮನೆಗಳಲ್ಲಿ ನೀವು ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ಹೋಮ್ ಸ್ಟೇಗೆ ಬೆನಿಫಿಟ್. ಹೋಮ್ ಸ್ಟೇ ಅಂತ ಹೇಳ್ತಾರೆ, ಅದಕ್ಕೆ ಬೆನಿಫಿಟ್ ಕೊಡ್ತಿದ್ದಾರೆ. ನಮಗೆ ಒಂದು ಗೊತ್ತಿರಲಿ ಸರ್, ನಾವು ಇವತ್ತಿನ ತನಕ ಯೋಚನೆ ಮಾಡಲಿಲ್ಲ. 8% ಈ ಕೆಲಸದವ್ರು ಇವರಿದ್ದಾರಲ್ಲ, ಮಿಲಿಯನ್ಸ್ನಲ್ಲಿ 8% ಪೀಪಲ್
ದೇ ಆರ್ ಡಿಪೆಂಡಿಂಗ್ ಆನ್ ಟೂರಿಸಮ್, ಪ್ರವಾಸೋದ್ಯಮ ಕ್ಷೇತ್ರ. ಅದು ನಿಮ್ಗೆ ಹೇಳೋದಾದರೆ ಕೋಟ್ಯಾಂತರ ಜನಗಳ ತಟ್ಟೆಗೆ ಅನ್ನ ಬೀಳೋದು ಈ ಕ್ಷೇತ್ರದಿಂದ. ನಮ್ಮಲ್ಲಿ ನಮ್ಮ ದೇಶದ ಸಮಸ್ಯೆ ಏನು ಅಂದರೆ 1 ಮಿಲಿಯನರ್ಸ್ ನಮ್ಮ ದೇಶದಲ್ಲಿರೋದು 1% ಜನ ಮಾತ್ರ. ನಮಗೆ ಆದ್ದರಿಂದ ಟೂರಿಸಮು ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕು, ಬೇರೆ ದೇಶದವ್ರು ನಮ್ಮ ದೇಶಕ್ಕೆ ಬರಬೇಕು. ಅದಾಗಬೇಕಾದ್ರೆ ನಮ್ಮಲ್ಲಿ ಸ್ಪೆಷಲ್ ಆಗಿರಬೇಕು. ನಮ್ಮಲ್ಲಿ ಕಲ್ಚರಲ್ ಟೂರಿಸಮ್, ಕಲ್ಚರಲ್ ಹೆರಿಟೇಜ್ ಇದೆ. ಎರಡನೇದಾಗಿ ಇನ್ನೊಂದಿದೆ ಸರ್, ಕೊರೋನಾ ಬರೋ ತನಕ ನಮ್ಮಲ್ಲಿ ಇದ್ದಿದ್ದೇನು ಗೊತ್ತಾ, ಲೈಫ್ ಸ್ಪ್ಯಾನ್ ಅಂತ. ಇವಾಗಿರೋದೇನು ಗೊತ್ತಾ, ಹೆಲ್ತ್ ಸ್ಪ್ಯಾನ್ ಅಂತ. ಎಲ್ಲರೂ ಬೆಳಗ್ಗೆ ಯಾರನ್ನ ಕೇಳಿ ಯೋಗದ ಬಗ್ಗೆ ಮಾತಾಡ್ತಾರೆ ಅಲ್ವಾ ಸರ್, ಇನ್ನುಳಿದವ್ರು ಏನು ಮಾತಾಡ್ತಾರೆ ಹೇಳಿ, ಆಯುರ್ವೇದದ ಬಗ್ಗೆ ಮಾತಾಡ್ತಾರೆ. ಇದು 7,000 ವರ್ಷಗಳ ಇತಿಹಾಸ ಇರೋ ಭಾರತಕ್ಕೆ ಮಾತ್ರ ಇದೆ ಇದು. ಕಲ್ಚರ್ ಅಂದರೆ ಜಗತ್ತು ಯಾವುದೇ ದೇಶದಲ್ಲಿ 7,000 ವರ್ಷಗಳ ಇತಿಹಾಸ ಇಲ್ಲ. ಆ್ಯಂಡ್ ಅವರ್ ಪಾಸ್ಟ್ ಈಸ್ ಅವರ್ ಫ್ಯೂಚರ್. ಇದನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಮಾಲ್ತೇಶ್ ಹೇಳಿದಂಥ ಒಂದು ಮಾತಿದೆಯಲ್ಲ, ಈಗ ಈ ಕ್ಯಾನ್ಸರ್ಗೆ ಡೇ ಕೇರ್ ಸೆಂಟರ್ ಬಗ್ಗೆ ಮಾತಾಡ್ತಾ ಇದ್ರು ನೋಡಿ, ಘೋಷಣೆ ಆಗೋಗ್ಬಿಡ್ತವೆ ಸರ್. ಸಮಸ್ಯೆ ಏನು ಅಂದ್ರೆ ನಾನು ಹೇಳ್ತೀನಿ ಹೇಗೆ ಅಂತ ಹೇಳ್ತೀನಿ, ಘೋಷಣೆ ಆಗೋಗ್ಬಿಡ್ತವೆ. ಆದ್ರೆ ಮಾಡುವಂತವ್ರು ಯಾರು, ಎಷ್ಟರ ಮಟ್ಟಿಗೆ ಇದ್ದಾರೆ ಎಕ್ಸಿಕ್ಯೂಷನ್ ಮಾಡುವಂತವ್ರು? ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ, ಹೇಳ್ತೀನಿ. ದಿನೇಶ್ ಗುಂಡೂರಾವ್ ತುಂಬಾ ಒಳ್ಳೆ ಅದ್ಭುತವಾದ ಇನಿಷಿಯೇಟಿವ್ ತಗೊಂಡ್ರು. ಏನಂದ್ರೆ ಈ ಸ್ಟ್ರೋಕ್ ಪೇಷಂಟ್ಸ್ಗಳಿಗೆ ಮತ್ತೆ ಈ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ, ಅವರಿಗೆ ತಕ್ಷಣ ಇಂಜೆಕ್ಷನ್ ಕೊಡುವಂಥದ್ದು ಅವರು ಫ್ರೀ ಮಾಡಿಬಿಟ್ರು. ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ವಿ, ತುಂಬ ಒಳ್ಳೆ ಕೆಲಸ ಅಂತ. ನಾನು ಒಂದು ಸ್ವಲ್ಪ ಆಳಕ್ಕೆ ಕೇಳಿದ್ ನೋಡಿದೆ, ನಾವೆಲ್ಲ ಸ್ವಲ್ಪ ಅನುಭವಿಸಿರುವಂಥವ್ರು, ಅದಕ್ಕೋಸ್ಕರ ಆಳಕ್ಕೆ ಕೇಳಿದ್ ನೋಡಿದೆ. ಮಾಲ್ತೇಶ್ ತುಂಬ ಅಚ್ಚರಿ ಅಂತ ಅನಿಸಿದ್ದು ಏನು ಅಂತಂದರೆ, ಈಗ ಜಿಲ್ಲಾ ಕೇಂದ್ರಗಳಲ್ಲಿ ಏನಾದರೂ ಆಯಿತು ಅಂತಂದರೆ ಹೆಂಗೋ ವ್ಯಕ್ತಿ ಬದುಕಬಹುದು. ಯಾಕಂದರೆ ನನಗೆ ಆ ಗೋಲ್ಡನ್ ಪೀರಿಯಡ್ ಇದೆಯಲ್ಲ, ಅದು 5ರಿಂದ 5.5 ಗಂಟೆ ಒಳಗಡೆ ಆಪರೇಷನ್ ಆಗೋಗ್ಬಿಡ್ಬೇಕು. ಹಳ್ಳಿಲಿ ಏನಾದರೂ ಆಯಿತು ಅಂತಂದರೆ, ನಮ್ಮಲ್ಲಿ ಈ ಕೇಂದ್ರಗಳಿದಾವಲ್ಲ, ಟ್ರೀಟ್ಮೆಂಟ್ ಕೊಡೋದಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಲ್ಲಿಗೆ ಆ ವ್ಯವಸ್ಥೆ ಇರಲ್ಲ. ತಾಲೂಕಿಗೆ ಬಂದರೂ ಕೂಡ ವ್ಯವಸ್ಥೆ ಇರಲ್ಲ. ಆಮೇಲೆ ಯಾರಿಗೆ ಇಂಜೆಕ್ಷನ್ ಕೊಡಬೇಕು, ಯಾರಿಗೆ ಕೊಡಬಾರದು ಅನ್ನೋದ್ರ ಬಗ್ಗೆ ಡೌಟ್ಗಳಿರ್ತವೆ. ಯಾಕಂದರೆ ನೀವು ಕೆಲವೊಂದು ಏನಾಗುತ್ತೆ ಅಂದರೆ, ನಿಮ್ಮ BP ಜೊತೆಗೆ ನಿಮಗೆ ಆಗಿರುವಂಥ ಬ್ಲೀಡಿಂಗು, ಅದರ ಆಧಾರದ ಮೇಲೆ ನಾವು ಇಂಜೆಕ್ಷನ್ ಕೊಡಬೇಕು. ಕೆಲವೊಂದು ಸಂದರ್ಭದಲ್ಲಿ ನೀವು ಇಂಜೆಕ್ಷನ್ ಕೊಟ್ಟರೆ ಅದು ಬೂಮ್ರಂಗ್ ಆಗೋಗ್ಬಿಡುತ್ತೆ. ಏನು ಮಾಡ್ತೀರಿ? ಇದೆ ಫೆಸಿಲಿಟೀಸ್ ಇದೆ, ಆದರೆ ಅದನ್ನು ಬಳಸ್ಕೊಳ್ಳೋದು ಹೆಂಗೆ? ಫೆಸಿಲಿಟೀಸು, ಫಿಸಿಕಲ್ ಫೆಸಿಲಿಟೀಸ್ ಸಾಕಾಗೋದಿಲ್ಲ. ವಿ ಡೋಂಟ್ ಹ್ಯಾವ್ ಡಾಕ್ಟರ್ಸ್. ಕರೆಕ್ಟ್. ಎಲ್ಲ ಹಳ್ಳಿ ಯಾಕಂದ್ರೆ ಸ್ಕ್ಯಾನಿಂಗ್ ಆಗಿ ಬ್ಲೀಡಿಂಗ್ ಪ್ರಮಾಣ ಎಷ್ಟಿದೆ ಅಂತ ನೋಡಿ ಅದಾದ್ಮೇಲೆ ಇಂಜೆಕ್ಷನ್ ಕೊಡಬೇಕು. ಸ್ಕ್ಯಾನಿಂಗ್ ಸೆಂಟರ್ ರಂಗನಾಥ್, ಇನ್ನೊಂದಿದೆ, ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಮಾಡ್ತಿದ್ದೀವಿ. ಅದು ಎಷ್ಟು ಡಿಸಾಸ್ಟ್ರಸ್ ಅಂತ ಅನ್ನೋದಕ್ಕೆ ಹೇಳ್ತಿದ್ದೀನಿ ನಾನು. ಬಿಲ್ಡಿಂಗ್ಗಳು ಕಟ್ಟಕ್ಕೆ ದುಡ್ಡಿದೆ, ಆಮೇಲೆ ಸರ್ಕಾರಗಳು ಬಿಲ್ಡಿಂಗ್ ಕಟ್ಟಕ್ಕೆ ತೋರಿಸೋ ಆಸಕ್ತಿನ ಆ ಇನ್ಫ್ರಾಸ್ಟ್ರಕ್ಚರ್ಗೆ ತೋರಿಸೋದಿಲ್ಲ. ಮೇಯ್ನ್ ಹ್ಯೂಮನ್ ರಿಸೋರ್ಸು. ಕರೆಕ್ಟ್. ಪ್ರೊಫೆಸರ್ಗಳೇ ಇಲ್ಲ, ಯಾರಿಗೆ ಟೀಚ್ ಮಾಡ್ತೀರಿ? ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ಇಲ್ಲ. ಕೆಲವು ಸ್ಪೆಷಾಲಿಟೀಸಲ್ಲಿ ಮಿನಿಮಮ್ ಪ್ರೊಫೆಸರ್ಸು ಲೆಕ್ಚರರ್ಸ್ ಇಲ್ಲ. ಈ ಕ್ಯಾನ್ಸರ್ ಈಸ್ ಒನ್ ಆಫ್ ದಿ ಮೇಜರ್. ಇದು ಇವತ್ತು ಕ್ಯಾನ್ಸರ್ ಇಂಡಿಯಾದಲ್ಲಿ ಅರೌಂಡ್ 15% ಎವ್ರಿ ಇಯರ್ ಇಟ್ ಆಕ್ಯುಪೈಸ್. 15%. ನಾರ್ತ್ ಈಸ್ಟಲ್ಲಿ ಹೈಯೆಸ್ಟ್. ನಾರ್ತ್ ಈಸ್ಟಲ್ಲಿ ಕ್ಯಾನ್ಸರ್ ಟ್ರೀಟ್ ಮಾಡೋ ಡಾಕ್ಟರ್ಸು ಇಲ್ಲ, ಅಲ್ಲಿ ಹಾಸ್ಪಿಟಲ್ಸು ಇಲ್ಲ. ನಾನು ಐ ವಾಸ್ ಇನ್ ಹೆಲ್ತ್ ಕಮಿಟಿ ಇನ್ ದ ಪಾರ್ಲಿಮೆಂಟ್, ಅದರಿಂದ ನನಗೆ ಈ ಮಾಹಿತಿ ಗೊತ್ತಿದೆ. 14ರಿಂದ 15 ಲಕ್ಷ ಒಂದು ವರ್ಷಕ್ಕೆ ಕ್ಯಾನ್ಸರ್ ಪೇಷಂಟ್ಸು ಆ್ಯಡ್ ಆಗ್ತಾ ಇದ್ದಾರೆ. ಎಲ್ಲಿಂದ ತರ್ತೀರಿ ನೀವು? ಜಿಲ್ಲೆಗೊಂದು ಡೇ ಕೇರ್ ಸೆಂಟರ್ ಮಾಡ್ತೀರಾ, ಏನು ಅವ್ನು ಕ್ಯಾನ್ಸರ್ ಪೇಷಂಟ್ ಬಂದು ತೋರಿಸ್ಕೊಂಡು ಹೋಗ್ಬೋದು, ರೆಗ್ಯುಲರ್ ಮೆಡಿಸಿನ್ ಕೊಡ್ಬೋದು, ಕೀಮೋ ಕೊಡ್ಬೋದು. ಆದ್ರೆ ಎಕ್ಸ್ಪರ್ಟ್ ಆ ಕೆಲಸ ಮಾಡಿದಿರಿ. ಯಾಕೆಲ್ಲರೂ ಬೆಂಗಳೂರಿಗೆ ಬರ್ತಾರೆ? ಯಾಕೆಲ್ಲರೂ HCG ಬರ್ತಾರೆ? ಯಾಕೆಲ್ಲರೂ ಕಿದ್ವಾಯಿಗೆ ಹೋಗ್ತಾರೆ? ಅದ್ರ ಎಕ್ಸ್ಪರ್ಟ್ಸ್ ಇರೋದಲ್ಲಿ. ನೀವು ಹೇಳಿದಾಗೆ ರಂಗನಾಥ್, ಅದ್ರ ಅಸೆಸ್ಮೆಂಟ್ ಮಾಡಿ ನೀವು ಮೆಡಿಸಿನ್ ಕೊಡದೆ ಹೋದ್ರೆ ಡಿಸಾಸ್ಟ್ರಸ್. ಅದು ಅಗೈನ್ ಅವನಿಗೆ ಏನಾಗಬಾರ್ದು ಅದಾಗುತ್ತೆ. ಆದರೆ ಅಸೆಸ್ಮೆಂಟ್ ಮಾಡೋ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ? ಅದು ಅನದರ್ ಕ್ವೆಶ್ಚನ್. ನಾಳೆ ಇನ್ನೊಂದು 5 ವರ್ಷಕ್ಕೆ ಮೆಡಿಕಲ್ಗೆ ಜನ ಸೀಟ್ ಸಿಕ್ಕಿದ್ರು ಸೇರದೇ ಇರೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬಿಕಾಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಈಗ ವೈದ್ಯಕೀಯ ಎಜುಕೇಶನ್ ಸಂಬಂಧಪಟ್ಟ 75,000 ಸೀಟ್ಸ್ ಸರ್ ಈ ವರ್ಷ 10,000 ಆಡ್ ಮಾಡಿದ್ದಾರೆ. ಅಲ್ಲ, ಈ ವರ್ಷ ಆಡ್ ಮಾಡಿರೋದು 10,000. Actually, it has a double. I think more than that. Last 6 years double ಆಗಿದೆ. ನಾನು ಕೆಲವು ಬರೀ ನಾವು ಈ ವಿಚಾರದಲ್ಲಿ ಇದೀವಿ. ಇನ್ನೊಂದು TDS ರೆಂಟ್ಗೆ ಇಷ್ಟು ದಿನ ಏನು 2 ಲಕ್ಷದವರೆಗೂ ಇತ್ತು, ಅದು ಈಗ 6 ಲಕ್ಷದವರೆಗೂ TDS ಅದು ಮಿಡಲ್ ಕ್ಲಾಸ್ಗೆ ನಮಗೆ 2.4 ಲಕ್ಷ ಇತ್ತು, ಈಗ 6 ಲಕ್ಷಕ್ಕೆ ಹೋಗಿದೆ. ದಟ್ ಈಸ್ ಒನ್ ಅನದರ್ ಥ್ಯಾಂಕ್ಸ್ ಹೇಳಬೇಕು ಗವರ್ಮೆಂಟ್ಗೆ ಆ ವಿಚಾರದಲ್ಲಿ. ಯಾಕೆಂದ್ರೆ ಇಲ್ಲಾಂದ್ರೆ ಕಟ್ಟದೇ ಇದ್ರೆ ನಿಮ್ಗೆ ಇಂಟ್ರೆಸ್ಟ್ ಬೀಳ್ತಾ ಇರ್ತಾ ಇತ್ತು, ಅದೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಅದೊಂದು ಅನುಕೂಲ ಆಗಿದೆ. ಆಮೇಲೆ ಮಹಿಳೆಯರ ಸಾಲಕ್ಕೆ 2 ಕೋಟಿ ಹಣ ಮೀಸಲು
ಸರ್ ತುಂಬಾ ಆಗಿದೆ ಸರ್. ಸೀನಿಯರ್ ಸಿಟಿಸನ್ಸ್ಗೆ ನೀವು TDS ನ ಅಪ್ ಟು 1 lakh ವರೆಗೂ ಎಕ್ಸಾಮ್ಟ್ ಕೊಟ್ಟಿರುವಂಥದ್ದು ಒಂದು ಅಡ್ವಾಂಟೇಜ್. ಈಗ 1 ಲಕ್ಷದವರೆಗೂ ಅದು ಹೋಗಿದೆ. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಆಮೇಲೆ ಅಸೆಸ್ಮೆಂಟ್ ಏನಾದರೂ ಪ್ರಾಬ್ಲಮ್ ಇದೆ, ನಾವೇ ವಾಲಂಟ್ರಿಯಾಗಿ ಅಪ್ಡೇಟ್ ಮಾಡ್ಬೇಕಂದ್ರೆ 2 years ಇತ್ತು, ಅದು 4 years ವರೆಗೂ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ನನಗೆ ಇನ್ನೂ ಕೆಲವು ಅಂಶಗಳನ್ನ ಎಸ್ಪೆಷಲಿ ನಾನು ಗಮನಿಸಬೇಕಾಗಿದ್ದು MSME ನಲ್ಲಿ ಈ ಡೆಫಿನೇಷನ್ ಚೇಂಜ್ ಮಾಡಿ. ಮುಂಚೆ ಒಂದು ವಿಚಾರ ಸರ್, ನಮ್ಗೆ ಇಲ್ಲೂ ಸುಮಾರು ಜನ ಅದನ್ನೇ ಕೇಳ್ತಾರೆ, ಓಲ್ಡ್ ಟ್ಯಾಕ್ಸ್ ರಿಜಮ್ ಈಸ್ ಕಂಪ್ಲೀಟ್ಲಿ ಮುಂದೆ ರೂಲ್ಡ್ ಔಟ್ ಅನ್ನೋದು ಅಲ್ಲ, ಮುಂದೆ ಸದ್ಯಕ್ಕಿದೆ. ಬಟ್ ಸ್ಟಿಲ್ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಪರ್ಟಿಕ್ಯುಲರ್ ಸ್ಯಾಲರಿ, ಒಂದು 15 ಲಕ್ಷದ ಸಂಬಳ ಅಥವಾ ಒಂದು 12 ಲಕ್ಷದ ಸಂಬಳ ಕಂಪೇರ್ ಮಾಡಿದ್ರೆ ನ್ಯೂ ಟ್ಯಾಕ್ಸ್ ರಿಜಿಮ್ ಇಸ್ ಗುಡ್. ಬೈ ಡಿಫಾಲ್ಟ್ ನ್ಯೂ ಟ್ಯಾಕ್ಸ್ 12 ಮೇಲೆ ಅಥವಾ 15 ಈಗ ನಾನು ಲಾಸ್ಟ್ ಇಯರ್ ಕ್ಯಾಲ್ಕುಲೇಟ್ ಮಾಡಿದೆ, TDS ಹಾಕ್ಬಿಟ್ಟು ಮತ್ತೆ ಹಳೇದು ಹೊಸದು ಎರಡಕ್ಕೂ ಹಾಕಿದೆ. ಹೊಸದೇ ನನ್ಗೆ ಅಡ್ವಾಂಟೇಜ್ ಇದೆ. ನಾನು ಬೇಸಿಕಲಿ EMI ಇದೆ, ನಾನು ಹೌಸ್ ಲೋನ್ ತಗೊಂಡಿದ್ದೀನಿ. ಹೌಸ್ ಲೋನ್ ಹ್ಯೂಜ್ ಅಮೌಂಟ್ ಇಂಟ್ರೆಸ್ಟ್ ಕಟ್ತೀನಿ. ಆದ್ರೇನು ನನಗೆ ನ್ಯೂ ರೆಜಿಮ್ ಅಲ್ಲಿ ಹಾಕಿದ್ರೆ ನನಗೆ ಮಿನಿಮಮ್ 38,000 ರೂಪಾಯಿ ಲಾಭ ಆಗ್ತಾ ಇತ್ತು ಹೊಸ ರೆಜಿಮ್ ಅಲ್ಲಿ. ಸೊ ಐ ಆಪ್ಟೆಡ್ ಫಾರ್ ದಿ ನ್ಯೂ ರೆಜಿಮ್. ಅವ್ರದ್ದು ಉದ್ದೇಶ ಏನು ಅಂತಂದ್ರೆ ಎಲ್ಲರನ್ನೂ ಹೊಸ ರೆಜಿಮಿಗೆ ತರುವಂತದ್ದು. ಯಾವುದಕ್ಕೂ ಇದು ಇನ್ನೂ ಜಾಸ್ತಿ ಆಗುತ್ತೆ. ಬಹುಶಃ ತುಂಬಾ ಕಡಿಮೆ ಜನ ಈಗ ಓಲ್ಡ್ ಇದಕ್ಕೆ ಹೋಗ್ತಾರೆ. ಇದು ತುಂಬಾ ಅಡ್ವಾಂಟೇಜ್. ಕೇರ್ಫುಲಿ ಪ್ಲಾನ್ಡ್ ಡೆತ್ ಆಫ್ ಓಲ್ಡ್ ರೆಜಿಮ್ ನ್ಯಾಚುರಲಿ. ಯಾಕಂದ್ರೆ ನೀವು ಸೇವಿಂಗ್ಸ್ ಎಕಾನಮಿ, ನಾವು ಡಿಫಾಲ್ಟ್ ಇಂಡಿಯಾ ಇಸ್ ಅ ಸೇವಿಂಗ್ಸ್ ಎಕಾನಮಿ. ನೀವು ಕೊಡಿ ಬಿಡಿ, ನಾನು ಅವಾಗಲೇ ತಮ್ಮ ಹತ್ರ ಮಾತಾಡುವಾಗ ಹೇಳ್ತಾ ಇದ್ದೆ, ಈ 1930s ಅಲ್ಲಿ ಗುರ್ಲೇನ್ ಶಾ ಮತ್ತೆ ರಾಟ್ಕ್ಲಿಫ್ ಕಮಿಟಿ ಮಧ್ಯೆ ಒಂದು ಡಿಸ್ಕಷನ್ ನಡೆಯುತ್ತೆ. ಬಡ್ಡಿ ಇದ್ರೆ ನಾವು ಸೇವ್ ಮಾಡ್ತೀವಾ, ಬಡ್ಡಿ ಜಾಸ್ತಿ ಇದ್ರೆ ನಾವು ಸೇವ್ ಮಾಡ್ತೀವಾ ಅಂತ. ಸೊ ಆ ಡಿಸ್ಕಷನ್ ಅಲ್ಲಿ ಹೊರಗೆ ಬಂದಿದ್ದ ಅಂಶ ಏನು ಅಂತಂದ್ರೆ, ಒಂದ್ ವೇಳೆ ಅವ್ರಿಗೆ ಇಚ್ಛೆ ಇದ್ರೆ ಈಗ ಮನೆ ಕಟ್ಟಬೇಕು, ಮತ್ತೊಂದು ಸೇವಿಂಗ್ಸ್ ಅವರು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ರು ತಗೋತಾರೆ, ಯಾಕಂದ್ರೆ ಅವಾಗ ಆ ಒಂದು ಇದಿರುತ್ತೆ. ಸೊ ಯಾವುದೇ ನೀವು ಆ ಥರದ್ದಾಗಿ, ಹಾಗಾಗಿ ಇಂಡಿಯನ್ ಎಕಾನಮಿನ ನೀವು ಇವಾಗ ಜಾಸ್ತಿ ಬೂಸ್ಟ್ ಮಾಡಬೇಕು ಅಂತಂದ್ರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಬೇಕು. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಬೇಕು ಅಂದ್ರೆ ಜನರ ಹತ್ರ ದುಡ್ಡು ಜಾಸ್ತಿ ಇರಬೇಕು. ಜನರ ಹತ್ರ ದುಡ್ಡು ಜಾಸ್ತಿ ಇರಬೇಕು ಅಂದ್ರೆ ಈ ಥರದ ಅವಕಾಶಗಳನ್ನ ಕೊಡಬೇಕು. ನೀವು ಎಕ್ಸ್ಪೆಂಡಿಚರ್ಗೆ ಹೆಚ್ಚು ಒತ್ತು ಕೊಡಬೇಕು. ನೀವು ಬೈ ಡಿಫಾಲ್ಟ್ ನೀವು ಕೊಟ್ರೇನು ನಾನು ಸೇವ್ ಮಾಡೋದು ನಾನು ಮಾಡೇ ಮಾಡ್ತೀನಿ, ಯಾಕಂದ್ರೆ ದಟ್ ಈಸ್ ದೇರ್ ಮೈ ಬೆಲ್. ಸೊ ನ್ಯೂ ಟ್ಯಾಕ್ಸ್ ರಿಜಿಮ್ಗೆ ಈಗ ತುಂಬಾ ಜನರನ್ನ ಪುಲ್ ಮಾಡೋದಕ್ಕೆ ಇದೊಂದು ಅವಕಾಶ ಇತ್ತು. 90% ನ್ಯೂ ಟ್ಯಾಕ್ಸ್ ಅಲ್ವಾ ಸರ್? ನಮ್ಮ ದೇಶದಲ್ಲಿ 60% GDP ಬರೋದು ಕನ್ಸಂಪ್ಷನ್ ಆಧಾರಿತವಾಗಿದ್ದು. ಅದಕ್ಕೆ ಎರಡನೇ ತ್ರೈಮಾಸಿಕದಲ್ಲಿ ತೊಂದರೆ ಆಗಿತ್ತು, 5.4% ಬಂದಿತ್ತು. ದಿಸ್ ಈಸ್ ಗೋಯಿಂಗ್ ಟು ಗಿವ್ ಎ ಬೂಸ್ಟ್.